ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ನಿಮ್ಮ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಈ ದಿನ ನಾವು ಪುರಂದರದಾಸರು ರಚಿಸಿರುವಂತಹ ಜಾಲಿಯ ಮರದಂತೆ ಎಂಬ ಪದ್ಯವನ್ನು ಗಮನಿಸೋಣ. ಪುರಂದರದಾಸರು 1484ರಲ್ಲಿ ಜನಿಸಿದ್ದಾರೆ. ಅವರ ಅಂಕಿತನಾಮ ಪುರಂದರ ವಿಠಲ. ಅವರ ಮೊದಲ ಹೆಸರು ಶ್ರೀನಿವಾಸ ನಾಯಕ. ಪುರಂದರದಾಸರು ಮೊದಲು ದೊಡ್ಡ ಆಗರ್ಭ ಶ್ರೀಮಂತರಾಗಿದ್ದರು ಮತ್ತು ಒಳ್ಳೆಯ ವ್ಯಾಪಾರ ಮಾಡ್ತಾ ಮುತ್ತು ರತ್ನಗಳನ್ನು ವ್ಯಾಪಾರ ಮಾಡಿ ತುಂಬ ಶ್ರೀಮಂತರಾಗಿ ಸಕಲ ಐಶ್ವರ್ಯವೂ ಅವ್ರ ಬಳಿ ಇತ್ತು. ಒಂದು ದಿನ ಅವ್ರಿಗೆ ವೈರಾಗ್ಯ ಬರುತ್ತೆ. ಆ ವೈರಾಗ್ಯ ಕಾರಣದಿಂದಾಗಿ ಸಕಲವನ್ನು ದಾನ ಮಾಡಿ ಶ್ರೀ ವ್ಯಾಸರಾಯರ ಬಳಿ ಶಿಷ್ಯವೃತ್ತಿಯನ್ನು ಸ್ವೀಕರಿಸ್ತಾರೆ. ಹಾಗಾಗಿ ಇವರು ಆ ಶಿಷ್ಯವೃತ್ತಿ ಸ್ವೀಕರಣೆ ಮಾಡಿದ ನಂತರ ತುಂಬ ಆಧ್ಯಾತ್ಮಿಕ ಪಥದಲ್ಲಿ ಮುಂದೆ ಸಾಗ್ತಾರೆ. ಇವರು ಲಕ್ಷಾಂತರ ಕೀರ್ತನೆಗಳು ರಚಿಸಿದ್ದಾರೆಂದು ಅವರೇ ಹೇಳ್ಕೊಂಡಿದ್ದಾರೆ. ನಮಗೆ ಸಿಕ್ಕಿರೋದು ಕೇವಲ 800 ಮಾತ್ರ. ಇವರು ಕೀರ್ತನೆ, ಸುಳಾದಿ, ಉಗಾಭೋಗ ಮುಂತಾದ ಅನೇಕ ಪ್ರಕಾರಗಳಲ್ಲಿ ಲಕ್ಷಾಂತರ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಇವರೇ ಹೇಳ್ಕೊಂಡಿದ್ದಂತೆ ಲಕ್ಷಾಂತರ ಇದ್ದು ನಮಗೆ ದೊರಕಿರುವಂಥದ್ದು ಕೇವಲ 800 ಮಾತ್ರ. ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹನೆಂದು ಕರೀತೇವೆ ನಾವು. ಪುರಂದರದಾಸರು ತಮ್ಮ ಕೀರ್ತನೆಗಳಲ್ಲಿ ಜೀವನಾನುಭವ, ಸಮಾಜದ ಹಿತ, ಆಧ್ಯಾತ್ಮದ ಅಗತ್ಯಗಳನ್ನು ಒತ್ತಿ ಹೇಳಿದ್ದಾರೆ. ಒಬ್ಬ ಮನುಷ್ಯ ಆಧ್ಯಾತ್ಮಿಕದಲ್ಲಿ ಹೋದಾಗ ಮಾತ್ರ ಆತನ ಪ್ರಗತಿ, ತನ್ನ ಹುಟ್ಟಿದ್ದು ಸಾರ್ಥಕವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಭಗವಂತನ ಸ್ಮರಣೆಯನ್ನು ನಾವು ಯಾವ ರೀತಿ ಮಾಡಬೇಕು, ಭಗವಂತನ ನಾವು ಯಾವ ರೀತಿ ಅನುಗ್ರಹವನ್ನು ಪಡ್ಕೊಳ್ಬೇಕು ಮತ್ತು ಕೊನೆಯದಾಗಿ ಭಗವಂತನ ಅಲ್ಲಿ ಐಕ್ಯರಾಗಬೇಕು, ಈ ಒಂದು ತತ್ವ ಸಿದ್ಧಾಂತಗಳ ಮೇಲೆ ಆ ಭಗವಂತನನ್ನು ಒಲಿಸಿಕೊಳ್ಳುವ ಮತ್ತು ನಾವು ಭಗವಂತನ ಕೊನೆಯ ಒಂದು ಲೀನವಾಗುವಂತಹ ಪ್ರಕ್ರಿಯೆಯಲ್ಲಿ ಈ ಕೀರ್ತನೆಗಳನ್ನು ತಂದಿದ್ದಾರೆ. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರ ಕೈಯಿಂದ ಹೊಗಳಿಸ್ಕೊಂಡಿದ್ದಾರೆ. 1564 ಪುಷ್ಯ ಬಹುಳ ಅಮಾವಾಸ್ಯೆ ದಿನದಂದು ಶ್ರೀಯುತರು ಈ ಜಾಲಿಯ ಮರದಂತೆ ಪದ್ಯದ ಆಶಯವನ್ನು ನೋಡೋದಾದರೆ, ಜಾಲಿ ಮರ ಮತ್ತು ದುರ್ಜನರು ಈ ಎರಡನ್ನೂ ಸಮೀಕರಿಸಿ ರಚಿಸುವ ಈ ರಚನೆಯಲ್ಲಿ ಹೂವಿಲ್ಲದ, ಹಣ್ಣಿಲ್ಲದ, ನೆರಳಿಲ್ಲದ, ರಸಹೀನವಾದ ಜಾಲಿಯ ಮರವು ಸಮಾಜ ಕಂಟಕರ ಇದೇ ಬಗೆಯ ಅವಗುಣಗಳನ್ನು ಧ್ವನಿಸುತ್ತದೆ. ಸತ್ಪುರುಷರಿಗೆ ದುರ್ಜನರು ಆಶ್ರಯ ಕೊಡುವುದಿಲ್ಲ, ದುರ್ಬಲರಿಗೆ ಸಹಾಯ ಮಾಡುವುದಿಲ್ಲ. ಆಮೂಲವಾಗಿ ಕೆಟ್ಟ ವೃತ್ತಿಯನ್ನೇ ಮೆರೆಸುವ ದುರ್ಜನರ ಚಿತ್ರಣ ಕೀರ್ತನೆಯಲ್ಲಿ ಚಿತ್ರಿತವಾಗಿದೆ. ನಾವು ಯಾಕೆ ಈ ಪುರಂದರದಾಸರು ಈ ಜಾಲಿಯ ಮರವನ್ನು ಇಟ್ಕೊಂಡು ಸಮೀಕರಣ ಮಾಡಿ ಬರೆದ್ರು ಅಂದರೆ, ನಮ್ಮ ಈ ಜಗತ್ತಿನಲ್ಲಿ ದುರ್ಜನರಿಗೆ ಸಿಗ್ತಾ ಇರುವಂತಹ ಒಂದು ಪ್ರಾಶಸ್ತ್ಯ, ಪ್ರಾಧಾನ್ಯತೆಗಳು ಇವತ್ತು ನಮ್ಮ ಒಂದು ಒಳ್ಳೆಯ ಜನಕ್ಕೆ ಸಿಗ್ತಾ ಇಲ್ಲ. ಯಾರು ತುಂಬ ಹಣ ಸಂಪಾದನೆ ಮಾಡಿ ಮೋಸ ಮಾಡಿ ಆದರೂ ಮೇಲೆ ಹೋಗ್ತಾ ಇರ್ತಾರೋ ಅವ್ರನ್ನ ಜನ ಗುರುತಿಸ್ತಾರೋ ಹೊರತು ಸತ್ಪಾತ್ರರನ್ನು ಅವ್ರಿಗೆ ಗುರುತಿಸ್ತಾ ಇಲ್ಲ ಜನ. ಮತ್ತು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಏನಂದರೆ, ಜಾಲಿಯ ಮರ ಮತ್ತು ದುರ್ಜನರು ಇಬ್ಬರನ್ನು ಸಮೀಕರಿಸಿ ಪುರಂದರದಾಸರು ಈ ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ವೃಕ್ಷ ಸಂಕುಲಗಳಲ್ಲಿ ಜಾಲಿ ಮರವನ್ನು ತುಂಬ ನಿರುಪಯುಕ್ತವಾದ ಒಂದು ಮರ ಎಂದು ಕರೀತಾರೆ. ಯಾಕಂದರೆ ಅದರಲ್ಲಿ ಯಾವುದೇ ಹಣ್ಣು ಸಿಗೋದಿಲ್ಲ, ಹೂವು ಸುವಾಸನೆ ಸಿಗೋದಿಲ್ಲ, ಅದರ ಕೆಳಗೆ ನೆರಳು ಸಿಗೋದಿಲ್ಲ ಮತ್ತು ಅದರ ಕೆಳಗೆ ನಾವು ಕುತ್ಕೊಳ್ತೀರಂದರೆ ಬರೀ ಮುಳ್ಳುಗಳೇ ಬಿದ್ದಿರುತ್ತೆ. ಹಾಗಾಗಿ ನಮಗೆ ಮನುಷ್ಯನಿಗೆ ಜಾಲಿ ಮರದಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ. ಅದೇ ರೀತಿ ಈ ಜಗತ್ತಿನಲ್ಲಿರುವಂತಹ ದುಷ್ಟ ಜನರು ಅಥವಾ ದುರ್ಜನರು ಅವರು ಸಹ ಸಮಾಜಕ್ಕೆ ಅವರಿಂದ ಸ್ವಲ್ಪವಾದರೂ ಒಂದು ಒಳ್ಳೆಯ ಒಂದು ಸೇವೆ ಆಗ್ಬೋದು ಅಥವಾ ಒಂದು ಸಹಾಯ ಆಗ್ಬೋದು, ಯಾವುದೂ ಸಹ ಅವರಿಂದ ದೊರಕೋದಿಲ್ಲ. ಬರೀ ಅವರಿಂದ ನಮಗೆ ಕೆಟ್ಟದ್ದೇ ಜಾಸ್ತಿ ಆಗ್ತಾ ಇರುತ್ತೆ.
ಯಾವ ರೀತಿ ಜಾಲಿ ಮರದಿಂದ ಯಾವುದೇ ಅನುಕೂಲಗಳು ಒಂದು ಸಮಾಜಕ್ಕೆ ಸಿಗೋದಿಲ್ವೋ, ಅದೇ ರೀತಿ ದುಷ್ಟ ಜನರಿಂದಲೂ ಸಹ ಸಮಾಜಕ್ಕೆ ಯಾವುದೇ ರೀತಿ ಸಹಾಯ ಸಿಗೋದಿಲ್ಲ. ಅದರ ಬದಲಾಗಿ ಬರೀ ಕೆಟ್ಟ ಕಾರ್ಯಗಳಿಂದ ಅವರು ಸಮಾಜಕ್ಕೆ ಕಂಟಕಪ್ರಾಯರಾಗಿರುತ್ತಾರೆ, ಅವರು ಸಮಾಜಕ್ಕೆ ಭಾರವಾಗಿರ್ತಾರೆ. ಹಾಗಾಗಿ ಈ ಮರ, ಜಾಲಿಯ ಮರ ಮತ್ತು ದುರ್ಜನರು ಈ ಇಬ್ಬರನ್ನ ತುಂಬ ಚೆನ್ನಾಗಿ ಸಮೀಕರಿಸಿ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಈ ಜಾಲಿ ಮರಕ್ಕೆ ಬುಡದಿಂದ ತುದಿಯವರೆಗೂ ಆಮೂಲಾಗ್ರವಾಗಿ ಮುಳ್ಳುಗಳು ಕೂಡಿರುತ್ತೆ. ಅದೇ ರೀತಿ ಈ ದುಷ್ಟ ಜನರಿಗೆ ಅಡಿಯಿಂದ ಮುಡಿಯವರೆಗೂ ಸಹ ಈ ಕೆಟ್ಟ ಸ್ವಭಾವ ಅನ್ನೋದು ಅವರ ರಕ್ತಗತವಾಗಿ ಬಂದಿರುತ್ತೆ. ಆದ್ದರಿಂದ ಈ ಇಬ್ಬರೂ ಸಹ ಸಮಾಜಕ್ಕೆ ನಿಷ್ಪ್ರಯೋಜಕರು. ಈ ಕೀರ್ತನೆಯ ಕುರಿತು ನಾವು ಹೇಳಬೇಕಾದ್ರೆ, ಪ್ರಸ್ತುತ ಪಠ್ಯದಲ್ಲಿ ನೀಡಿರುವ ಕೀರ್ತನೆಯಲ್ಲಿ ದಾಸರು ಅನಾಚಾರ, ಸುಳ್ಳು, ಕಪಟ, ಬೂಟಾಟಿಕೆ, ಡಾಂಬಿಕತೆಗಳನ್ನು ಕಟುವಾಗಿ ಟೀಕಿಸಿದ್ದಾರೆ. ಸತ್ಯ, ಧರ್ಮ, ಜೀವನ ನಿಷ್ಠೆ, ಪ್ರಾಮಾಣಿಕತೆಯ ಮೌಲ್ಯಗಳನ್ನು ಅನುಸರಿಸಿ ಬದುಕುತ್ತಿರುವವರಿಗಿಂತಲೂ ದುರ್ಜನರಿಗೆ ಸಿಗುವ ಪ್ರಾಶಸ್ತ್ಯವನ್ನು ಲೇವಡಿ ಮಾಡಿದ್ದಾರೆ. ಸಮಾಜಕ್ಕೆ ನಿಷ್ಪ್ರಯೋಜಕರಾದವರನ್ನು ಜಾಲಿಯ ಮರಕ್ಕೆ ಹೋಲಿಸಿರುವುದು ಔಚಿತ್ಯಪೂರ್ಣವಾಗಿದೆ. ಈ ಹೋಲಿಕೆಯ ಹಿಂದೆ ಮುಳ್ಳಾಗಬೇಡ, ಹೂವಾಗು ಎಂಬ ಆಶಯವಿರುವುದನ್ನು ಗಮನಿಸಿದರೆ ಸಮಾಜ ಕಳಕಳಿ, ನೀತಿ ಬೋಧನೆಯ ಸತ್ವ ಅರಿವಾಗುತ್ತದೆ. ಮುಖ್ಯವಾಗಿ ಈ ಕೀರ್ತನೆಯಲ್ಲಿ ನಾನು ಹೇಳ್ದಾಗೆ ಸಮಾಜದಲ್ಲಿ ಒಳ್ಳೆಯವರಿಗಿಂತ ಕೆಟ್ಟವರಿಗೆ ಪ್ರಾಶಸ್ತ್ಯ ಸಿಗ್ತದೆ. ಇವತ್ತಿನ ನಾವು ಪ್ರಸ್ತುತ ಸಂದರ್ಭ ತೆಗೆದುಕೊಂಡಾಗೂ ಸಹ ಯಾರು ತುಂಬ ದೊಡ್ಡ ದೊಡ್ಡ ಮೋಸ, ವಂಚನೆ ಮಾಡಿ ಹಣ ಸಂಪಾದನೆ ಮಾಡಿ ರಾಜಕೀಯದಲ್ಲೋ ಬೇರೆ ಯಾವುದೋ ರೌಡಿಸಮಲ್ಲೋ ಬೇರೆ ಬೇರೆ ರೀತಿಯಲ್ಲಿ ಹೆಸರು ಗಳಿಸಿರ್ತಾರೆ. ಆದರೆ ಒಳ್ಳೆಯವ್ರಿಗಿಂತ ಅವರನ್ನು ಅಣ್ಣ, ಅಪ್ಪ ಎಂದು ನಾವು ಇವತ್ತು ಸಮಾಜ ಗೌರವ ಕೊಡುತ್ತೆ, ಒಳ್ಳೆಯವ್ರಿಗೆ ಗೌರವ ಕೊಡ್ತಾ ಇಲ್ಲ. ಪುರಂದರದಾಸರು ಆ ಅಂದಿನ ಶತಮಾನದಲ್ಲಿ ಹೇಳಿದ್ದಕ್ಕಿಂತ ಹೆಚ್ಚಾಗಿ ಇವತ್ತು ಇದು ಬಹಳ ಪ್ರಸ್ತುತವಾಗಿದೆ. ಅಂದಿನ ದುಷ್ಟತನಕ್ಕಿಂತ ಹೆಚ್ಚಾಗಿ ಈ 21ನೇ ಶತಮಾನದಲ್ಲಿ ದುಷ್ಟತನ ಅನ್ನೋದು ಬಹಳ ಅಧಿಕವಾಗಿಬಿಟ್ಟಿದೆ. ಹಾಗಾಗಿ ಇವರು ಹೇಳ್ತಾರೆ, ಒಂದು ಒಳ್ಳೆಯ ಜನಕ್ಕಿಂತ ಕೆಟ್ಟ ಜನರಿಗೆ ಪ್ರಾಶಸ್ತ್ಯ ಸಿಗ್ತಾ ಇದೆ. ಒಳ್ಳೆಯ ಜನರು ಇವತ್ತೂ ಸಹ ಕಷ್ಟಪಡ್ತಾನೇ ಇದ್ದಾರೆ. ಮತ್ತು ಈ ಕೀರ್ತನೆಯಲ್ಲಿ ತುಂಬ ಈ ಡಾಂಬಿಕತೆ, ಬೂಟಾಟಿಕೆ, ಮೋಸ, ವಂಚನೆ, ಕಟುಕತನ ಇಂಥವನ್ನೆಲ್ಲ ಪುರಂದರದಾಸರು ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾ ಟೀಕಿಸಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಅಂದರೆ, ಕೊನೆಯ ಒಂದು ಆಶಯ ಇದೆ. ಜಾಲಿ ಮರದಲ್ಲಿ ಮುಳ್ಳು ತುಂಬಿರುವಂತೆ ದುಷ್ಟತನ ಇರುತ್ತಲ್ವ, ನೀನು ಜಾಲಿ ಮರದಂತೆ ಆಗಬೇಡ, ನೀನೇನಾಗಬೇಕು, ಹೂ ಆಗಬೇಕು. ಹೂವಿನಂತೆ ಯಾವಾಗಲೂ ಇನ್ನೊಬ್ಬರಿಗೆ ಪರಿಮಳವನ್ನು ಕೊಡಬೇಕು. ಈ ರೀತಿ ಮುಳ್ಳಾಗಬೇಡ, ನೀನು ಹೂ ಆಗು ಎಂಬ ಆಶಯದೊಂದಿಗೆ ಪುರಂದರದಾಸರು ಈ ಜಾಲಿಯ ಮರದಂತೆ ಪದ್ಯ ಅಥವಾ ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ಜಾಲಿಯ ಮರದಂತೆ ದರೆಯಳು ದುರ್ಜನರು, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ. ಮುಖ್ಯವಾಗಿ ನಾವು ಈ ಪದ್ಯದಲ್ಲಿ ಜಾಲಿಯ ಮರದಂತೆ ಅಂದರೆ, ಇಲ್ಲಿ ನಾನು ಮುಂಚೆನೇ ಹೇಳಿದ್ದೇನೆ, ಜಾಲಿ ಮರ ಹಾಗೂ ದುರ್ಜನರನ್ನು ಸಮೀಕರಣ ಮಾಡಿ ಈ ದಾಸರು ಪದ್ಯವನ್ನು, ಈ ಕೀರ್ತನೆ ರಚನೆ ಮಾಡಿದ್ದಾರೆ. ಜಾಲಿಯ ಮರದಂತೆ ದರೆಯಳು ದುರ್ಜನರು, ಜಾಲಿಯ ಮರದಂತೆ ಈ ಜಗತ್ತಿನಲ್ಲಿರುವ ಎಲ್ಲ ದುಷ್ಟರು ಜಾಲಿಯ ಮರದಂತೆ ಇದ್ದಾರೆ. ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂತೆ, ಜಾಲಿಯ ಮರಕ್ಕೆ ಹೇಗೆ ಅಡಿಯಿಂದ ಮುಡಿಯವರೆಗೂ ಮುಳ್ಳುಗಳಿಂದ ಕೂಡಿರುತ್ತದೋ ಅದೇ ರೀತಿ ಜಗತ್ತಿನಲ್ಲಿರುವಂತಹ ಎಲ್ಲ ದುಷ್ಟ ಜನರು ಸಹ, ಅವರಲ್ಲೂ ಸಹ ರಕ್ತಗತವಾಗಿ ಅಡಿಯಿಂದ ಮುಡಿಯವರೆಗೂ ದುಷ್ಟ ಗುಣಗಳೇ ಸೇರಿಕೊಂಡಿರ್ತವೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುತಿಹ. ಈ ಮೊದಲನೇ ಪದ್ಯವನ್ನು ಗಮನಿಸಿದಾಗ, ಜಾಲಿಯ ಒಂದು ಮರದತ್ರ ನಾವು ಯಾರಾದರೂ ಬಿಸಿಲಲ್ಲಿ ತುಂಬ ಬಳಲಿ ನೆರಳನ್ನು ಆಶ್ರಯ ಬೇಡಿ ಆ ಮರದ ಕೆಳಗೆ ಏನಾದರೂ ಹೋದರೆ ಆ ಮರದಲ್ಲಿ ನೆರಳು ಸಹ ಸಿಗೋದಿಲ್ಲ. ನೀವು ನೋಡಿದರೆ ಗೊತ್ತಿರುತ್ತೆ ಜಾಲಿ ಮರವನ್ನು. ಆ ಜಾಲಿ ಮರದ ಎಲೆಗಳು ತುಂಬ ಚಿಕ್ಕದಾಗಿರುತ್ತೆ. ಆ ಸೂರ್ಯನ ಬಿಸಿಲು ಬಿದ್ದಾಗ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಅಲ್ಲಿ ನೆರಳೇ ಬರೋದಿಲ್ಲ.
ನಾವು ಅರಳಿ ಮರ ಅಥವಾ ಬೇವಿನ ಮರ, ಹೊಂಗೆ ಮರ ನೋಡಿದಾಗ ಎಷ್ಟು ತಂಪಾಗಿರುತ್ತೆ, ಸೂರ್ಯ ಕಿರಣಗಳಲ್ಲಿ ಬರೋದಿಲ್ಲ. ಆದರೆ ಈ ಜಾಲಿ ಮರವನ್ನು ಮರದ ಕೆಳಗೆ ನೀವು ನಿಂತ್ಕೊಂಡ್ರೆ ನಿಮಗೆ ಮರದಲ್ಲಿ ಒಂದು ಸ್ವಲ್ಪವೂ ನೆರಳೇ ಸಿಗೋದಿಲ್ಲ. ಹಸಿದು ಬಂದವರಿಗೆ ಹಣ್ಣು ಇಲ್ಲ. ನೀವೇನಾದ್ರು ಜಾಲಿ ಮರದ ಹತ್ರ ಯಾವುದಾದ್ರೂ ಹಸಿವಿನಿಂದ ಜಾಲಿ ಮರದಲ್ಲಿ ಏನಾದ್ರು ಸಿಗುತ್ತೆ ಅಂತ ಹೋದರೆ ಜಾಲಿ ಮರದಲ್ಲಿ ಯಾವುದೇ ಹಣ್ಣು ಫಲಗಳು ನಮಗೆ ಸಿಗುವುದಿಲ್ಲ. ಕುಸುಮ ವಾಸನೆ ಇಲ್ಲ. ಆ ಜಾಲಿ ಮರದಲ್ಲಿರುವ ಹೂಗಳಿಂದ ಯಾವುದೇ ರೀತಿಯ ಸುವಾಸನೆ ಸಿಗುವುದಿಲ್ಲ. ಕೂಡಲು ಸ್ಥಳವಿಲ್ಲ. ನೀವೇನಾದ್ರು ಜಾಲಿ ಮರದ ಕೆಳಗೆ ಕುತ್ಕೊಳ್ತೀನಿ ಅಂತಂದರೆ ಆ ಮರದ ಕೆಳಗೆಲ್ಲ ಬರೀ ಮುಳ್ಳುಗಳು ಬಿದ್ದಿರುತ್ತೆ. ಆ ಮುಳ್ಳುಗಳು ಉದುರಿ ಆ ಮುಳ್ಳು ಕೊಂಬೆಗಳು ಮುಳ್ಳುಗಳು ಬಿದ್ದಿರುತ್ತೆ. ಅಲ್ಲಿ ಹೋದ ತಕ್ಷಣ ನಿಮಗೆ ಚುಚ್ಚಕ್ಕೆ ಪ್ರಾರಂಭ ಆಗುತ್ತೆ. ಆ ಒಂದು ಪರಿಸರ ಜಾಲಿಯ ಮರದ ಕೆಳಗೆ ಹೋಗ್ತಿದ್ದಂಗೆ ನಿಮಗೆ ಚುಚ್ಚಲಿಕ್ಕೆ ಪ್ರಾರಂಭ ಆಗುತ್ತೆ. ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೆ. ಆ ಜಾಲಿ ಮರದ ಒಂದು ಸ್ವಾದ ರುಚಿ ಹೇಗಿದೆ ಅಂದರೆ ವಿಷ. ಆ ಸ್ವಾದ ರುಚಿ ಸಹ ವಿಷದಿಂದ ಪೂರಿತವಾಗಿದೆ, ವಿಷದಿಂದ ಕೂಡಲ್ಪಟ್ಟಿದೆ. ಹಾಗಾಗಿ ಈ ಜಾಲಿ ಮರ ಎಷ್ಟು ನಿರುಪಯುಕ್ತವಾಗಿದೆ ಅನ್ನೋದನ್ನ ಪುರಂದರದಾಸರು ಹೇಳ್ತಾ ಈ ಭೂಮಿ ಮೇಲಿರುವಂತಹ ದುಷ್ಟ ಜನರಲ್ಲೂ ಸಹ ಇದೇ ಗುಣಗಳಿವೆ. ಯಾವ ರೀತಿ? ನಾವು ಆಶ್ರಯ ಬೇಡಿ, ತುಂಬ ಕಷ್ಟದಲ್ಲಿದ್ದೇವೆ ಅಂಥೇಳಿ ಯಾರಾದರೂ ನಾವು ತುಂಬ ದುಷ್ಟರಾಗಿರುವಂಥ ಬಳಿ ಹೋಗಿ ಆಶ್ರಯ ಕೇಳಿದ್ರೆ ಅವರಿಂದ ನಮಗೆ ಯಾವುದೇ ರೀತಿ ಸಹಾಯ ಮತ್ತು ಆಶ್ರಯ ಸಿಗೋದಿಲ್ಲ. ಅವರಿಂದ ನಮಗೆ ಕೆಡುಕೆ ಸಿಗುತ್ತೆ, ಕೆಟ್ಟದ್ದೇ ಆಗುತ್ತೆ. ಯಾವ ರೀತಿ ಜಾಲಿ ಮರದ ಕೆಳಗೆ ಆಶ್ರಯ ಸಿಗೋದಿಲ್ವೋ, ದುಷ್ಟ ಜನರಿಂದಲೂ ಸಹ ನಮಗೆ ಯಾವುದೇ ರೀತಿ ಆಶ್ರಯವಾಗಲಿ ಸಹಾಯವನ್ನು ನಾವು ಪಡೀಲಿಕ್ಕೆ ಸಾಧ್ಯವಿಲ್ಲ. ಹಸಿದು ಬಂದವರಿಗೆ ಹಣ್ಣು ಇಲ್ಲ. ನೀವೇನಾದರೂ ದುಷ್ಟ ಶ್ರೀಮಂತರ ಬಳಿ ಅಥವಾ ದುಷ್ಟರ ಬಳಿ ನೀವೇನಾದರೂ ಬಡತನದಿಂದ ಆಗ್ಬೋದು, ಹಸುವಿನಿಂದ ಆಗ್ಬೋದು, ನೀವು ಅವರ ಬಳಿ ಹೋಗಿ ಆಹಾರಕ್ಕಾಗಿ ಅಥವಾ ನಿಮ್ಮ ಹೊಟ್ಟೆಪಾಡಿಗೋಸ್ಕರ ನೀವೇನಾದರೂ ಹಸಿವಿನಿಂದ ಆಹಾರವನ್ನು ಕೇಳಿದ್ರೆ ಖಂಡಿತ ನಿಮಗೆ ಅವರಿಂದ ಯಾವುದೇ ರೀತಿ ಹಸಿವು ನೀಗುವುದಿಲ್ಲ. ಇನ್ನು ನಿಮ್ಮ ಬಳಿ ಇದ್ದರೆ ಅವರು ಕಿತ್ಕೊಳ್ತಾರೆ. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ದುಷ್ಟ ಜನರ ಹತ್ರ ನೀವು ಯಾವುದೇ ರೀತಿಯ ಒಳ್ಳೆಯ ಸುವಾಸನೆ ಅಂದರೆ ಒಳ್ಳೆಯ ಗುಣಗಳನ್ನು ನೀವು ನೋಡಲಿಕ್ಕೆ ಸಾಧ್ಯವಿಲ್ಲ. ಅವ್ರ ಹತ್ರ ಹೋದರೆ ನಮಗೂ ಸಹ ಆ ಕೆಟ್ಟ ಗುಣಗಳು ಅಂಟಿಕೊಳ್ಳುವಂತಾಗ್ಬಿಡುತ್ತೆ. ಆ ಪರಿಸರ ಅಷ್ಟು ಪ್ರಭಾವಿತವಾಗಿರುತ್ತೆ. ಹಾಗಾಗಿ ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ಖಂಡಿತವಾಗಿ ನಾವು ದುಷ್ಟ ಜನರ ಬಳಿ ಯಾವುದೇ ರೀತಿಯ ಒಂದು ಒಳ್ಳೆಯ ಗುಣಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಮತ್ತು ಅಲ್ಲಿ ಆ ಪರಿಸರದಲ್ಲಿ ಕೂಡಲಿಕ್ಕೂ ಸಾಧ್ಯವಿಲ್ಲ. ಅವ್ರ ಹತ್ರ ನಾವು ವಾಸ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ದುಷ್ಟರನ್ನು ಕಂಡರೆ ದೂರವಿರಬೇಕು. ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೆ. ಆ ದುಷ್ಟರಲ್ಲಿ ಅವರ ದೇಹದಾದ್ಯಂತ ಆ ರಕ್ತ ಕಣಗಳ ಅಣುವಿನಲ್ಲೂ ಸಹ ದುಷ್ಟತನವನ್ನೋದು ತಾಂಡವಾಡ್ತಾ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ಸಹ ಅವರಲ್ಲಿ ಒಳ್ಳೆಯ ಒಂದು ಗುಣಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಯಲ್ಲಿ ಅವರಿಂದ ಯಾವುದೇ ರೀತಿಯ ಒಳ್ಳೆಯ ಕಾರ್ಯವನ್ನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರಿಂದ ಯಾವುದೇ ರೀತಿಯ ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಪುರಂದರದಾಸರು ಇಲ್ಲಿ ಜಾಲಿ ಮರ ಮತ್ತು ಈ ದುಷ್ಟ ಜನರಿಗೆ ಸಮೀಕರಿಸಿ ಹೇಳಿದ್ದಾರೆ. ಇನ್ನೊಂದು ಪದ್ಯದಲ್ಲಿ, ಮೊದಲನೇ ಪದ್ಯ ಭಾಗದಲ್ಲಿ ಜಾಲಿ ಮರಕ್ಕೆ ಹೋಲಿಸ್ತಾರೆ ದುಷ್ಟ ಜನರನ್ನ. ಎರಡನೇ ಪದ್ಯ ಭಾಗದಲ್ಲಿ ಹಂದಿಗೆ ಹೋಲಿಸ್ತಾರೆ, ಊರ ಹಂದಿಗೆ. ಊರ ಹಂದಿಗೆ ಷಡ್ರಸಾನ್ನವಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲದೆ, ಘೋರ ಪಾಪಿಗೆ ತತ್ವಜ್ಞಾನವ ಪೇಳಲು ಕ್ರೂರ ಕರ್ಮವ ಬಿಟ್ಟು ಸುಜನನಾಗೋನೆ. ಈ ಪದ್ಯ ಬಹಳ ಒಂದು ಸೊಗಸಾಗಿ ಪುರಂದರದಾಸರು ಹೇಳಿದ್ದಾರೆ. ಏನು? ಮೊದಲನೇ ಪದ್ಯ ಭಾಗದಲ್ಲಿ ಈ ದುಷ್ಟರನ್ನ ಜಾಲಿ ಮರಕ್ಕೆ ಹೋಲಿಸ್ತಾರೆ. ಎರಡನೇ ಪದ್ಯ ಭಾಗದಲ್ಲಿ ಈ ಚರಂಡಿಯಲ್ಲಿ ಕೊಳಕನ್ನು ತಿನ್ನುತ್ತಾ ಕೊಳಕಲ್ಲೇ ಒದ್ದಾಡುತ್ತಾ ಇರುವಂತಹ ಹಂದಿಗೆ ಹೋಲಿಸಿದ್ದಾರೆ, ಊರ ಹಂದಿಗೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಎಷ್ಟೇ ಊರ ಹಂದಿಗೆ ಷಟ್ ರಸಾನ್ನವ ಇಕ್ಕಲು ಅಂದರೆ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು, ಈ 6 ಷಟ್, ಈ 6 ರಸಗಳಿಂದ ಕೂಡಿರುವಂತಹ ಮೃಷ್ಟಾನ್ನ ಭೋಜನವನ್ನು ಇಟ್ಟರೂ ಸಹ ಆ ಹಂದಿ ಒಲಸನ್ನು ತಿನ್ನೋದು ಯಾವತ್ತಿಗೂ ಬಿಡೋದಿಲ್ಲ. ಅದೇನು ಮಾಡುತ್ತೆ? ಮತ್ತೆ ಹೋಗಿ ಮಲಗಳನ್ನು ಆ ಚರಂಡಿಯಲ್ಲಿ ಬಿದ್ದಿರುವಂಥ ಗಲೀಜನ್ನು ತಿನ್ನುತ್ತಾ ಅದರಲ್ಲೇ ಹೊರಲಾಡುತ್ತಾ ಸುಖವನ್ನು ಕಾಣುತ್ತೆ. ಹಾಗಾಗಿ ನೀವೇನೇ ಆದರೂ ಸಹ ಹಂದಿ ತನ್ನ ಆ ಹುಟ್ಟು ಗುಣವನ್ನು ಬಿಡೋದಿಲ್ಲ. ಘೋರ ಪಾಪಿಗೆ
ತತ್ವಜ್ಞಾನ ಪೇಳಲು ಕ್ರೂರ ಕರ್ಮವು ಬಿಟ್ಟು ಸುಜನನಾಗುವನೇ. ಯಾವ ರೀತಿ ಹಂದಿಗೆ ನೀವೆಷ್ಟೇ ಒಳ್ಳೆಯ ಸ್ನಾನ ಮಾಡಿಸಿ ಒಳ್ಳೆ ಊಟ ಕೊಟ್ಟು ಮೃಷ್ಟಾನ್ನ ಕೊಟ್ಟರೂ ಸಹ ಯಾವ ರೀತಿ ಆ ಗಲೀಜನ್ನು ಮಲವನ್ನು ತಿನ್ನುವುದನ್ನು ಬಿಡುವುದಿಲ್ಲವೋ, ಅದೇ ರೀತಿ ಈ ಘೋರ ಪಾಪಿಗಳು, ಕೆಟ್ಟ ಜನ, ದುಷ್ಟ ಜನ, ಕೊಲೆಗಡುಕರು, ಮೋಸಗಾರರು ಮುಂತಾದವರಿಗೆ ನೀವೆಷ್ಟೇ ಬೋಧನೆ ಮಾಡಿ, ಭಗವದ್ಗೀತೆ ಹೇಳಿ, ವೇದಗಳು ಹೇಳಿ, ಉಪನಿಷತ್ತು ಹೇಳಿ, ಯಾವುದೇ ಹೇಳಿ ಅವ್ರಿಗೆ, ಅದು ಯಾವುದನ್ನು ಸಹ ಅವರು ಕೇಳಿ ಅರ್ಥ ಮಾಡಿಕೊಂಡು ಒಂದು ಸರಿದಾರಿಗೆ ಮುಖ್ಯವಾಹಿನಿಗೆ ಖಂಡಿತ ಬರೋದಲು ಸಾಧ್ಯವಿಲ್ಲ. ಅವ್ರೇನು ಮಾಡ್ತಾರೆ, ನಾವೇನಾದರೂ ಅವ್ರಿಗೆ ಬುದ್ಧಿ ಹೇಳಲಿಕ್ಕೆ ಹೋದರೆ ಅವರಿಂದ ನಮಗೆ ಆತಂಕ ಮತ್ತು ಕೆಡುಕಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇದೆ. ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಗಮನಿಸಿದಾಗ ಇವತ್ತು ಈ ಭಯೋತ್ಪಾದನೆ, ಈ ನಕ್ಸಲೈಟ್ಸ್ ಮುಂತಾದವ್ರನ್ನ ಈ ಬೀದಿಗಳಲ್ಲಿ ಇರುವಂಥ ಈ ಪುಡಿ ರೌಡಿಗಳು ಇವ್ರನ್ನೆಲ್ಲ ಗಮನ ಇಟ್ಟು ನೀವು ಏನಾದರೂ ಅವ್ರ ಬಳಿ ಹೋಗಿ ಒಳ್ಳೆಯ ಬೋಧನೆ ಕೊಟ್ಟು ಮುಖ್ಯವಾಹಿನಿಗೆ ತರೋದು ತುಂಬ ಕಷ್ಟ. ನೀವೇನಾದರೂ ಅಂಥವ್ರು ಕೊಲೆಗಡಕರಿಗೆ ಹೋಗಿ ಭಗವದ್ಗೀತೆ ಹೇಳಿದ್ರೆ ಮತ್ತೆ ಅವ್ರೇನು ಮಾಡ್ತಾರೆ, ಅವರಿಂದ ನಿಮಗೆ ಕೆಡುಕುಂಟಾಗುತ್ತೆ. ಅವ್ರಿಗೆ ನೀವು ಎಷ್ಟೇ ಹೇಳಿದ್ರು ಸಹ ಅವರು ಪರಿವರ್ತನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈಗ ನಾವು ಭಯೋತ್ಪಾದಕರ ಹತ್ರ ನಾವು ಏನಾದರೂ ಹೇಳಿದ್ರೆ ಖಂಡಿತ ಅವರು ಎಷ್ಟು ಜನ ಸತ್ತು ಎಷ್ಟು ಜನ ಸಾಯಿಸಿ ಸ್ವರ್ಗಕ್ಕೆ ಹೋಗ್ಬೋದು ಅಂತ ನೋಡ್ತಾರೋ ಹೊರತು ನಿಮ್ಮ ಬೋಧನೆ ಭಗವದ್ಗೀತೆಯನ್ನು ಅವರು ಖಂಡಿತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂದಿನ 15ನೇ ಶತಮಾನಕ್ಕಿಂತ ಮುಖ್ಯವಾಗಿ ಇಂದಿನ 21ನೇ ಶತಮಾನಕ್ಕೆ ಈ ಪದ್ಯ ಭಾಗ ಭಾಳ ಪ್ರಸ್ತುತವಾಗುತ್ತೆ. ಇಲ್ಲಿ ಯಾವ ರೀತಿ ಊರ ಹಂದಿ ತನ್ನ ಗುಣಗಳನ್ನು ಬಿಡುವುದಿಲ್ಲವೋ ಅದೇ ರೀತಿ ಈ ಪಾಪಿಗಳು, ದುಷ್ಟರು ತಮ್ಮ ಕೆಟ್ಟ ಗುಣಗಳನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಅವರು ಯಾವತ್ತಿಗೂ ಸಹ ಸಮಾಜಕ್ಕೆ ಕಂಟಕಪ್ರಾಯರಾಗಿರ್ತಾರೆ. ಮೂರನೆಯ ಮತ್ತು ಕೊನೆಯ ಪದ್ಯ ಭಾಗವನ್ನು ನಾವು ಗಮನಿಸಿದಾಗ, ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ, ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ, ಇನ್ನಿವರ ಕಾರ್ಯವು ಪುರಂದರ ವಿಠಲ. ಇದು ಭಾಳ ಸೊಗಸಾಗಿರುವಂಥ ಒಂದು ಕೊನೆಯ ಪದ್ಯ. ಇಲ್ಲಿ ನೋಡಿ, ಈ ದುಷ್ಟ ಜನರು ಇದ್ದಾರಲ್ಲ, ಅವರಿಂದ ಸಮಾಜಕ್ಕೆ ತೊಟಕಾದರೂ ಒಂದು ಸ್ವಲ್ಪವಾದರೂ ಉಪಕಾರ ಅನ್ನೋದು ಸ್ವಲ್ಪವಾದರೂ ಸಮಾಜಕ್ಕೆ ಅವರಿಂದ ಬರ್ತಾ ಇಲ್ಲ. ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನು ಗೊತ್ತಾ, ಅವರು ಸಮಾಜಕ್ಕೆ ಯಾವಾಗಲೂ ಕಂಟಕಪ್ರಾಯರಾಗಿದ್ದು ಕೆಟ್ಟ ಕೆಲಸ ಮಾಡುತ್ತಾ, ಮತ್ತೊಬ್ಬರಿಗೆ ತಲೆ ಹೊಡೆಯುತ್ತಾ, ಕೊಲೆ ಮಾಡುತ್ತಾ, ಮೋಸ ಮಾಡುತ್ತಾ, ವಂಚನೆ ಮಾಡುತ್ತಾ, ಬರೀ ಕೆಟ್ಟದನ್ನೇ ಮಾಡ್ತಾ ಇದ್ದರೂ ಸಹ ತಾವು ಬಹಳ ಒಳ್ಳೆಯವರು, ತಾವು ಸಹಾಯ ಮಾಡ್ತಾ ಇದ್ದೀರಿ, ಈ ರೀತಿ ಭಿನ್ನಾಣದ ಮಾತುಗಳನ್ನು, ವ್ಯಂಗ್ಯ ಮಾತುಗಳನ್ನು ಬಹಳ ಹೇಳ್ಕೊಳ್ತಾರೆ. ಅವರಿಂದ ಸ್ವಲ್ಪವಾದರೂ ಉಪಕಾರ ಇಲ್ಲ, ಅವರಿಂದ ಬರೀ ಕೆಟ್ಟದ್ದೇ ಸಮಾಜಕ್ಕಾದರೂ ಸಹ ಅವ್ರನ್ನ ಹೊಗಳ್ಕೊಂಡು ದೊಡ್ಡ ದೊಡ್ಡ ಏನೋ ಕೆಟ್ಟ ಕೆಲಸ ಮಾಡಿ ಹೆಸರು ಮಾಡಿಕೊಂಡು ವ್ಯಂಗ್ಯ ಮಾತುಗಳನ್ನು ಆಡ್ತಾ ಜೀವನ ಸಾಗಿಸ್ತಾರೆ. ಬರೀ ಭಿನ್ನಾಣದ ಮಾತುಗಳು. ಇವತ್ತಿನ ಪರಿಸ್ಥಿತಿ ನೋಡಿರ್ಬೋದು, ಅವರು ಮೋಸ ಮಾಡಿ ಸಂಪಾದನೆ ಮಾಡಿರ್ತಾರೆ. ದೊಡ್ಡ ರೌಡಿಯಾಗಿ ರಾಜಕಾರಣಿಗಳು ನೋಡಿರ್ತೀರ ನೀವು. ಇವತ್ತಿನ ಸಂದರ್ಭದಲ್ಲಿ ಅವರನ್ನು ನಾವು ಅಣ್ಣ ಅಪ್ಪ ಎಂದ ಗೌರವ ಕೊಡ್ತೀರಿ. ನಮ್ಮ ತಂದೆ ತಾಯಿಗಳನ್ನ ನಾವು ಗೌರವ ಕೊಡ್ತಾ ಇಲ್ಲ. ಯಾರೋ ಒಬ್ಬ ಮೋಸ ಮಾಡಿ ಒಬ್ಬ ಡಾನ್ಗಳನ್ನ ನಾವೇನು ಮಾಡ್ತಾಯಿದ್ದೀರಿ, ಇವತ್ತು ಭೂಗತ ಲೋಕದವ್ರನ್ನ ಅಣ್ಣ ಅಪ್ಪ ಅಂತ ಕರಿತೀರಿ. ಅವರು ಬರೀ ಸಮಾಜಕ್ಕೆ ನಾನು ಒಳ್ಳೇದು ಮಾಡ್ತೀನಿ ಅಂತ ಬೇರೆ ಬೇರೆ ಮುಖಾಂತರ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅವರಿಂದ ಯಾವುದೇ ಒಂದು ಬಿಡುಗಾಸು ಸಹ ಸಮಾಜಕ್ಕೆ ಉಪಯೋಗ ಇಲ್ಲ. ಅದನ್ನು ಗಮನಿಸಬೇಕು. ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವು ಪುರಂದರ ವಿಠಲ. ಇವತ್ತು ಈ ದುಷ್ಟರು ಏನಾಗ್ತಾ ಇದ್ದಾರೆ ಅಂದರೆ, ಈ 3ನೇ ಪದ್ಯದಲ್ಲಿ ಪುರಂದರದಾಸರು ಭಾಳ ಸೊಗಸಾಗಿ ಈ ನಾಯಿಗಳಿಗೆ ವರ್ಣಿಸಿದ್ದಾರೆ. ನಾಯಿಗಳಿಗೆ ಮತ್ತು ಈ ದುಷ್ಟ ಜನರನ್ನ ಹೋಲಿಕೆ ಮಾಡಿದ್ದಾರೆ. ನೋಡಿ, ನಾಯಿಗೆ ನಾವು ಊಟ ಹಾಕಿದ್ರೆ ಒಂದು 2-3 ನಾಯಿ ಬಂದರೆ ಅನ್ನವನ್ನು ಹಂಚಿಕೊಂಡು ತಿನ್ನುವ ಗುಣ ಅವಕ್ಕಿರೋದಿಲ್ಲ. ಈ ಕುನ್ನಿಗಳೇನು ಮಾಡ್ತಾವಂದರೆ ಕಚ್ಚಾಡ್ಕೊಂಡು ಜಗಳ ಆಡಿಕೊಂಡು ಅನ್ನವನ್ನು ಚೆಲ್ಲಾಡ್ಕೊಂಡು ತಿಂತವೆ. ಈ ಗುಣವನ್ನು ನಾವು ದುಷ್ಟ ಜನರಲ್ಲಿ ನೋಡ್ಬೋದು. ಯಾಕೆ ಅಂದರೆ ಈ ದುಷ್ಟ ಜನರು ಸಹ ಈ ನಾಯಿಗಳಂತೆ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಈ ರೀತಿ ಕಚ್ಚಾಡಿಕೊಂಡು ಬೇರೆ ಬೇರೆಯವ್ರನ್ನ ಒಡೆದು ಅವ್ರ ಕಿತ್ಕೊಂಡು
ಈ ರೀತಿ ಅವರು ಬದುಕನ್ನು ಕಟ್ಕೊಳ್ತಾರೆ. ಹಾಗಾಗಿ ಇನ್ನಿವರ ಕಾರ್ಯವು ಪುರಂದರ ವಿಠಲ. ಇವರು ಕೇವಲ ಬಾಯಿ ಮಾತಲ್ಲಿ ಮಾತ್ರ ತಾವು ದೊಡ್ಡ ಸಮಾಜ ಉದ್ಧಾರಕರು ಅಂತ ಹೇಳ್ಕೊಳ್ತಾರೆ ಹೊರತು ಇವರಿಂದ ಸ್ವಲ್ಪವಾದರೂ ಸಹ ಸಮಾಜಕ್ಕೆ ಉಪಯೋಗವಿಲ್ಲ. ಇವರೇ ಕಚ್ಚಾಡಿಕೊಂಡು ಸಾಯಿಸ್ಕೊಂಡು ಬೇರೆಯವರು ಮೋಸ ಮಾಡ್ಕೊಂಡು ತಲೆ ಒಡೆದು ಸಂಪಾದನೆ ಮಾಡ್ತಾ ಇವರು ಐಷಾರಾಮಿ ಜೀವನವನ್ನು ಮಾಡ್ತಾರೆ. ಇನ್ನಿವರ ಕಾರ್ಯವು ಬರೀ ಕೆಟ್ಟ ಕೆಲಸಗಳೇ. ಆ ಪುರಂದರ ವಿಠಲನೇ ಇವರನ್ನು ಕಾಪಾಡಬೇಕೇ ಹೊರತು, ಬುದ್ಧಿ ಕೊಡಬೇಕೇ ಹೊರತು ಸಾಮಾನ್ಯ ಮನುಷ್ಯರಿಂದ ಇವರನ್ನು ತಿದ್ದಲು ಸಾಧ್ಯವೇ ಇಲ್ಲ. ನೋಡಿ, ಈ ಒಟ್ಟು ಈ 3 ಪದ್ಯಗಳನ್ನು ನಾವು ಗಮನಿಸಿದಾಗ ಪುರಂದರದಾಸರು ಮೊದಲನೇ ಪದ್ಯ ಭಾಗದಲ್ಲಿ ಜಾಲಿಯ ಮರಕ್ಕೆ ದುಷ್ಟರನ್ನು ಹೋಲಿಕೆ ಮಾಡಿದ್ದಾರೆ, ಸಮೀಕರಿಸಿದ್ದಾರೆ. ಎರಡನೇ ಪದ್ಯ ಭಾಗದಲ್ಲಿ ಊರ ಹಂದಿಗೆ ಇವರು ಸಮೀಕರಣ ಮಾಡಿದ್ದಾರೆ. ಮೂರನೇ ಪದ್ಯ ಭಾಗದಲ್ಲಿ ಈ ದುಷ್ಟ ಕೆಟ್ಟ ಜನರನ್ನು ಈ ಕುನ್ನಿ ನಾಯಿಗಳಿಗೆ, ಅಂದರೆ ಈ ಬೀದಿ ನಾಯಿಗಳು ಯಾವ ರೀತಿ ಕಚ್ಚಾಡ್ಕೊಳ್ತಾವೋ ಆ ರೀತಿ ಅಂಥ ಜನ ಅಂತ ಈ ಸಮೀಕರಿಸಿ 3 ಪದ್ಯ ಭಾಗದಲ್ಲಿ 3 ಉದಾಹರಣೆಗಳನ್ನು ಕೊಡ್ತಾ ಸಮೀಕರಿಸಿದ್ದಾರೆ. ಇವೆಲ್ಲವೂ ಸಹ ಈ ಪದ್ಯ ಭಾಗದಲ್ಲಿ ಬರುವಂಥ ಪದಗಳ ಅರ್ಥಗಳು. ಇದರಲ್ಲಿ ಯಾವುದೇ ರೀತಿಯ ಪದಗಳು ನಿಮಗೆ ಅರ್ಥವಾಗಲಿಲ್ಲ ಅಂತಂದರೆ ದಯವಿಟ್ಟು ಇದನ್ನು ಗಮನಿಸ್ಕೊಳ್ಳಿ. ಈ ಪುರಂದರದಾಸರ ಈ ಜಾಲಿ ಮರದಂತೆ ಕೀರ್ತನೆಯನ್ನು ಗಮನಿಸಿದಾಗ ನಾವು ಮುಖ್ಯವಾಗಿ ಈ ಪದ್ಯದ ನೀತಿ ತಿಳ್ಕೊಳ್ಬೇಕು. ಕೇವಲ ಒಂದು ಪಠ್ಯದಲ್ಲಿ ಓದಿ ಪರೀಕ್ಷೆಗೋಸ್ಕರ ಬರೆಯುವುದಲ್ಲ. ಇದರಿಂದ ಮುಖ್ಯವಾಗಿ ನಾವೇನು ಗಮನ ಕೊಡಬೇಕಂದ್ರೆ, ನಾವು ಯಾವುದೇ ಕಾರಣಕ್ಕೂ ಸಹ ದುಷ್ಟ ಜನರ ಅವರ ಪರಿಸರದಲ್ಲೂ ಸಹ ನಾವು ಹೆಜ್ಜೆ ಇಡಬಾರ್ದು. ದುಷ್ಟರ ಕಂಡ್ರೆ ನಾವು ದೂರ ಓಡಿ ಬರಬೇಕು. ಯಾಕಂದರೆ ನಾವು ಆ ದುಷ್ಟರ ಸಂಘದಲ್ಲಿ ಸೇರಿದ್ದೇ ಆದಲ್ಲಿ ನಾವು ಒಂದು ಕಾಲದಲ್ಲಿ ಮತ್ತೊಂದು ದುಷ್ಟರಾಗ್ಬಿಡ್ತಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ದುಷ್ಟರಾಗಬಾರ್ದು. ನಾವೇನಾದರೂ ದುಷ್ಟ ಕೆಲಸಗಳಲ್ಲಿ ತೊಡಗ್ತಾ ಹೋದಲ್ಲಿ, ನಮಗೆ ಸರಿಯಾದ ಮಾರ್ಗದರ್ಶನ ಸಿಗದೆ ಹೋದಲ್ಲಿ ನಾವು ಇಂತಹ ದುಷ್ಟರಾದಾಗ ನಾವು ಜಾಲಿ ಮರದಂತೆ, ನಾಯಿಯಂತೆ, ಹಂದಿಯಂತೆ ಬದುಕಬೇಕಾಗತ್ತೆ. ಸಮಾಜದಲ್ಲಿ ಮುಂದೆ ನಮ್ಮನ್ನು ನಾಯಿಗಿಂತ ಕೀಳಾಗಿ ಕಾಣ್ತಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸಹ ಕೆಟ್ಟ ಕೆಲಸಗಳನ್ನು, ಕೆಟ್ಟ ಗುಣಗಳನ್ನು, ವರ್ತನೆಗಳನ್ನು, ಮೋಸ ಮಾಡುವುದನ್ನು, ಅತ್ಯಾಚಾರ, ಅನಾಚಾರ, ಯಾವುದೇ ಒಂದು ಈ ಕೆಟ್ಟ ಒಂದು ಪರಂಪರೆಯನ್ನು ನಾವು ಯುವಜನಾಂಗ ಮುಖ್ಯವಾಗಿ ನಾವು ಅದಕ್ಕೆ ಹೋಗಬಾರ್ದು. ಪ್ರತಿಯೊಂದು ಸಂದರ್ಭದಲ್ಲೂ ದೈವ ಚಿಂತನೆ ಮಾಡಬೇಕು. ಆ ಭಗವಂತನ ಚಿಂತನೆಯಲ್ಲಿ ನಮ್ಮ ಗುಣಗಳು ಸಹ ಬಹಳ ಪರಿಶುದ್ಧವಾಗ್ತವೆ. ಜೊತೆಯಲ್ಲಿ ನಾವು ಸತ್ಸಂಗದಲ್ಲೇ ಇರಬೇಕು. ನಾವು ಯಾವಾಗಲೂ ಸತ್ಸಂಗದಲ್ಲಿದ್ದಾಗ ಅಂದರೆ ಒಳ್ಳೆಯವರ ಒಡನಾಟವನ್ನು ಬೆಳೆಸಬೇಕು. ಒಂದು ಗಾದೆ ಇದೆ, ನಾವೇನಾದರೂ ನಿಮ್ಮ ಸ್ನೇಹಿತರು ಯಾರು ಅಂತ ಹೇಳಿ ನೀನು ಯಾರು ಅಂತ ನಾನು ಹೇಳ್ತೀನಿ, ನೀನು ಎಂಥವನು ಅಂತ ಹೇಳ್ತೀನಿ ಅಂತ ಒಂದು ಮಾತಿದೆ. ಅಂದರೆ ನಮ್ಮ ಸಮಾಜದಲ್ಲಿ ಕೆಟ್ಟ ಜನರ ಸತ್ಸಂಗದಲ್ಲಿ ಇಲ್ಲದೆ ಕೆಟ್ಟ ಜನರಲ್ಲಿ ಸೇರಿದ್ದೇ ಆದಲ್ಲಿ ನಾವು ಸಹ ಕೆಟ್ಟುಬಿಡ್ತೀರಿ. ಹಾಗಾಗಿ ಈ ಪದ್ಯದ ನೀತಿ, ನಾವು ಒಳ್ಳೆಯವರಾಗಿರಬೇಕು, ಮುಳ್ಳಾಗಬಾರದು, ಹೂವಾಗಿ ಅರಳಬೇಕು. ಧನ್ಯವಾದಗಳು.